ಇದೆ. ಸ್ಲೀಕ್ ಅಂತ ಒಂದು ಬರುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಬಟ್ ಹಲೋ ಫ್ರೆಂಡ್ಸ್, ನಮಸ್ತೆ. ಹೆಂಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬೆಳಗ್ಗೆ ಒಂದು ಡಿಟಾಕ್ಸ್ ಡ್ರಿಂಕೊಂದಿಗೆ ನನ್ನ ಡೇ ಸ್ಟಾರ್ಟ್ ಆಯಿತು. ಆಮೇಲೆ ಒಂದು ಸಿಂಪಲಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳೆಲ್ಲನೂ ಸ್ಕೂಲಿಗೆ ಹೋದರು. ನೆಕ್ಸ್ಟ್ ಸರಿ ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಧ್ಯಾಹ್ನ ಅಷ್ಟೊತ್ತಿಗೆ ಅವ್ರು ಬರೋದಕ್ಕೆ ಅಂತ ಅಷ್ಟೊತ್ತಿಗೆ ಅಡುಗೆ ಮಾಡೋಣ ಅಂತೇಳಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾನು ಒಬ್ಬಳೇ ಮನೇಲಿರೋದ್ರಿಂದ ನಿಧಾನಕ್ಕೆ ಮಾಡ್ಕೋಬೋದು ಕೆಲಸ ಎಲ್ಲ ಜೊತೆಗೆ. ಸರಿ ಅಂತೇಳ್ಬಿಟ್ಟು ಹೀರೆಕಾಯಿ ತಂದಿದ್ರು ನಮ್ಮ ಮನೆಯವರು. ಸರಿ ಅದನ್ನೇ ಹಾಕಿ, ಹೀರೆಕಾಯಿ ತುಂಬ ದಿನ ಫ್ರಿಜ್ಜೂ ಇದಾಗಿದೆಯಲ್ಲ, ಸರಿ ಹೀರೆಕಾಯಿ ಹಾಕಿ ಏನಾದರೂ ಸ್ವಲ್ಪ ಮಾಡೋಣ ಅಂಥೇಳಿ ಫಸ್ಟಿಗೆ ಬಸ್ಸಾರು ಮಾಡೋಣ ಅಂದ್ಕೊಂಡೆ. ಆಮೇಲೆ ಸರಿ ಮಕ್ಕಳೆಲ್ಲನೂ ಬಸ್ಸಾರು ಅಂತಂದರೆ ಅಷ್ಟು ಇಷ್ಟಪಡೋದಿಲ್ಲ. ಸರಿ ಬೇರೆ ಬೇರೆನೂ ಪ್ರೋಗ್ರಾಮ್ ಇತ್ತು ನನಗೆ. ಸರಿ ಅಂತೇಳ್ಬಿಟ್ಟು ಇದು ಪಲ್ಯ ಮಾಡೋಣ ಅಂಥೇಳಿ ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೀರೆಕಾಯಿ ಚಟ್ನಿ. ಫಸ್ಟ್ ನಾನು ಒಂದು ಸ್ವಲ್ಪ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆಕಾಯಿ ಬೀಜನೂ ಹುರ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಉಪ್ಪು, ಇದಿಷ್ಟನ್ನು ಸೇರಿಸಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹೀರೆಕಾಯಿನೂ ಸೇರಿಸಿ ಇಟ್ಕೊಂಡಿದ್ದೀವಿ. ಅಂತಂದರೆ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದೇನು ಅಂತಂದರೆ ಹೀರೆಕಾಯಿ ಸಿಪ್ಪೆನ ಬಿಸಾಕಬೇಕಾಗುತ್ತಲ್ಲ, ಸೊ ಬಿಸಾಕೋದೇನಕ್ಕೆ ಅಂತೇಳ್ಬಿಟ್ಟು ಆ ಸಿಪ್ಪೆನ ಹಾಕ್ಬಿಟ್ಟೆ ನಾವು ಚಟ್ನಿ ಮಾಡೋಣ ಅಂತೇಳಿ ಮಾಡ್ತಾ ಇರೋದು ನಾನಿಲ್ಲಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಹೀರೆಕಾಯಿನೂ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಹೀರೆಕಾಯಿ ಚಟ್ನಿ ಮತ್ತು ಒಂದೆಲ್ಗ ಮತ್ತು ದಂಟು ಸೊಪ್ಪಿನ ಚಟ್ನಿ ಮತ್ತು ಕಡಲೆಕಾಯಿ ಬೀಜದ ಚಟ್ನಿಗಳು ಅಂತಂದರೆ ಎಷ್ಟೋ ವೆರೈಟಿ ಇದೆ. ಈ ಥರ ಚಟ್ನಿಗಳನ್ನ ಒರಳಲ್ಲಿ ರುಬ್ಬಿದ್ದೀವಿ ಅಂತಂದರೆ ತುಂಬಾ ಟೇಸ್ಟ್ ಬರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಒರಳಿಲ್ಲ. ನಾನು ಇದು ತಗೊಂಡೆ, ಚಿಕ್ಕದಾಗಿ ಒಂದು ಒರಳು, ಅದರಲ್ಲೇ ತೊಕ್ಕುಗಳೆಲ್ಲ ಹರ್ಕೊಳ್ಳೋಣ ಅಂತ. ಬಟ್ ಅದು ಕಲ್ಲು ಒಂದು ಸ್ವಲ್ಪ ಮುರಿದೋಗಿದೆ. ಬಟ್ ಅದರದ್ದೇ ಒಂದೇ ಇದ್ರ ಸೈಜ್ ಕಲ್ಲು ಸಿಗ್ತಾ ಇಲ್ಲ ನನಗೆ. ಸಿಗೋವರೆಗೂ ಸ್ವಲ್ಪ ಕಷ್ಟ. ಓಕೆ, ನಾನು ಇಲ್ಲಿ ಬ್ಯಾಕ್ ಟು ಕುಕ್ಕಿಂಗ್ ಬರೋಣ. ಹೀರೆಕಾಯಿ ಅದಕ್ಕೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಹುಣಸೆಹಣ್ಣು ರುಬ್ಬೋದಕ್ಕೆ ಹಾಕ್ಕೊಂಡು ಅದನ್ನೆಲ್ಲನೂ ಉಪ್ಪಾಕಿ ರುಬ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದೆಲ್ಲ ರುಬ್ಕೊಂಡಿದ್ದಾದಮೇಲೆ ಒಂದು ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿಯಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ. ಇದು ನೋಡ್ಬೋದು ಚಟ್ನಿ ಎಷ್ಟು ಗ್ರೀನಿಶ್ ಆಗಿದೆ ಅಂತ. ಹೀರೆಕಾಯಿ ಅದಲ್ವಾ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಚಟ್ನಿ ಏನಾದರೂ ಇದ್ದರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರು ತಿನ್ನೋದಕ್ಕಷ್ಟೇ ತುಂಬ ಪ್ರಿಫ್ರೆನ್ಸ್ ಕೊಡ್ತೀನಿ ನಾನು ಇವಾಗ. ಅದರಲ್ಲೂ ಸುಶಾಂತ್ ಅಂದು ತುಂಬಾ ಪರ್ಟಿಕ್ಯುಲರ್. ಅವನು ಊಟ ಮಾಡೋದ್ರಲ್ಲಿ ತುಂಬಾ ಈ ಥರದ್ದೆಲ್ಲ ಅವ್ನಿಗೆ ಆದಷ್ಟು ಇಷ್ಟಪಡೋದಿಲ್ಲ. ಅವನು ಇದು ಏನೇನೋ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾನೆ. ಬಟ್ ಅವನಿಗೆ ಈ ಮಕ್ಕಳಂದರೆ ನಿಮ್ಗೆ ಗೊತ್ತೇ ಇರುತ್ತಲ್ಲ, ಅವ್ರಿಗೆ ಈ ಫಾಸ್ಟ್ ಫುಡ್ಡು ಈ ಥರದ್ದೆಲ್ಲನೂ ತುಂಬ ಇಷ್ಟಪಡ್ತಾರೆ. ಚೈನೀಸ್ ಆಗಲಿ, ಈ ಜಪನೀಸ್ದಾಗಲಿ, ಇಲ್ಲಾಂತಂದರೆ ಪಿಜ್ಜಾ, ಪಾಸ್ತಾ ಈ ಥರದ್ದೆಲ್ಲನೂ ಅದು ಅಟ್ರ್ಯಾಕ್ಟ್ ಆಗುತ್ತೆ ಅವ್ರಿಗೆ. ಅದು ಟೇಸ್ಟಿಯಾಗೂ ಅನಿಸುತ್ತೆ ಇವಾಗಿನ ಜನ್ರೇಷನ್ಗೆ. ಸೊ ನಾವು ಆದಷ್ಟು ನಮ್ಮ ಟ್ರೆಡಿಷ್ನಲ್ ಫುಡ್ನೂ ತಿನ್ನಿಸ್ಬೇಕು ಅಂತ ನಾನು ಈ ಥರ ಟ್ರೈ ಮಾಡ್ತಾ ಇರ್ತೀನಿ. ನಾನು ಚಪಾತಿ ಮಾಡೋದ್ರ ಜೊತೆಗೆ ನಾನು ರೊಟ್ಟಿಗಳನ್ನು ತುಂಬ ವೆರೈಟೀಸ್ ಮಾಡ್ತಾಯಿರ್ತೀನಿ. ಈ ಬಾಜ್ರಾದಾಗಲಿ, ಜೋಳದಾಗಲಿ ಅದೆಲ್ಲನೂ ತುಂಬ ಕಷ್ಟಪಟ್ಟು ಕಲ್ತ್ಕೊಂಡೆ. ಜೋಳ ರೊಟ್ಟಿ ಅಂತೂ ನನಗಂತೂ ಕೈಯಲ್ಲಿ ತಟ್ಟಕ್ಕೆ ಬರೋದಿಲ್ಲ. ಬಟ್ ಚಪಾತಿ ಲಟ್ಟಿಸೋ ಥರ ಲಟ್ಟಿಸ್ತೀನಿ. ಇಲ್ಲಾಂದರೆ ಒಂದೊಂದು ಸರಿ ಮಾಮೂಲಿ ನಾವು ಅಕ್ಕಿ ರೊಟ್ಟಿ ಮಾಡ್ತೀವಲ್ವ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಆ ಥರನೂ ಮಿಕ್ಸೆಡ್ ಗ್ರೈಂಡ್ ಮಾಡಿಬಿಟ್ಟು ಈ ಬೇಳೆ ಏನಾದರೂ ನೆನೆಸಿದ್ರೆ ಇಲ್ಲ ಬೇಯಿಸ್ಕೊಂಡಿದ್ರೆ ಆ ಥರ ಹಾಕಿನೂ ಮಾಡ್ಕೊಳ್ತೀನಿ. ಚಟ್ನಿ ಹಂಗೂ ಹಿಂಗೂ ಒಗ್ಗರಣೆ ಹಾಕಿ ರೆಡಿ ಆಯಿತು. ಒಂದು ಸ್ವಲ್ಪ ಸಾಸಿವೆ, ಹಿಂಗು, ಒಂದು ಸ್ವಲ್ಪ ಕರಿಬೇವು ಹಾಕಿ ನಾನದು ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ತೆಗೆದಿರೋ ಅಂಥ ಹೀರೆಕಾಯಿಗೆ ಒಂದು ಸ್ವಲ್ಪ ಬೇಳೆ, ತರಕಾರಿ ಎಲ್ಲ ಹಾಕಿ ಅದರ ಜೊತೆಗೆ ತರಕಾರಿ ಅಂತಂದರೆ ಟೊಮೆಟೊ, ಬೇಳೆ ಹಾಕಿ ಸ್ವಲ್ಪ ಸಾಂಬಾರೂ ಮಾಡಿಕೊಂಡೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಮತ್ತು ಸಾಂಬಾರು ಹಾಕ್ಕೊಂಡು ತಿಂದಿದ್ದೀವಿ ಅಂತಂದರೆ ತುಂಬಾ ಟೇಸ್ಟಿಯಾಗುತ್ತೆ. ಒಂದು ಹೆಲ್ದಿ ಮೀಲ್ ಕೊಟ್ಟಿದ್ದೀವಿ ಅಂತ ಅನ್ಬೋದು. ಫೈಬರು ರಿಚ್ ಫುಡ್ಡು ಮತ್ತು ಗ್ರೀನ್ ಆಗಿರುವಂಥ ವೆಜಿಟೇಬಲ್ಸ್ ಅಂದರೆ ತುಂಬಾ ಒಳ್ಳೆಯದಲ್ವಾ. ಅದಕ್ಕೆ ನಾನಿಲ್ಲಿ ಹೀರೆಕಾಯಿನ ನಾನು ಪಪ್ಪು ಥರ ಮಾಡಿದ್ದೀನಿ. ಅಂದರೆ ಮಸೊಪ್ಪು ಮಾಡ್ತೀವಲ್ವ ಆ ಥರ ಪಪ್ಪು ಥರ ಮಾಡಿದ್ದೀನಿ. ಯಾಕಂದರೆ ಚಟ್ನಿ ಅಲ್ವಾ ಅಂತ. ಈ ಪಪ್ಪು ಸಾರಿಗೆ ಸ್ವಲ್ಪ ಖಾರವಾಗಿ ಚಟ್ನಿ ಏನಾದರೂ ಇದೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು ಹಪ್ಪಳ. ಬಟ್
ಅಷ್ಟೊತ್ತಿಗೆ ಮಾಡಿದ್ದಿಲ್ಲ ನಾನು ಬಂತು. ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಇದು. ನಾನಿಲ್ಲಿ ಮತ್ತೆ ರೊಟ್ಟಿ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ಅನ್ನದ ಜೊತೆಗೆ ಮುದ್ದೆ ಮಾಡಿಲ್ಲ ಇವತ್ತು, ರೊಟ್ಟಿ ಮಾಡ್ಕೊಂಡಿದ್ದೆ. ಈ ರೊಟ್ಟಿಗೇನು ಇಲ್ಲ, ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಎಲೆಕೋಸಿತ್ತು, ಅದನ್ನು ನಾನು ಹಾಕಿದ್ದೀನಿ ಮಕ್ಕಳಿಗೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಕ್ರಂಚಿಯಾಗಿ ಅಂತೇಳ್ಬಿಟ್ಟು. ಸ್ವಲ್ಪ ಉಪ್ಪು ಜೀರಿಗೆ ಹಾಕಿ ಇದರಲ್ಲಿ ಬಿಸಿ ನೀರಲ್ಲಿ ಕಲಿಸ್ಕೊಂಡು ನಾನು ರೊಟ್ಟಿ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಹೀರೆಕಾಯಿ ಪಪ್ಪು ಮತ್ತು ಚಟ್ನಿ ಮತ್ತು ಉಪ್ಪಿನಕಾಯಿ ತುಂಬಾ ಟೇಸ್ಟಿ ಅನ್ನಿಸ್ತು. ಒಂದು ಹೆಲ್ದಿ ಮೀಲ್ ಅಂತ ಅನ್ನಿಸ್ತು. ಇದ್ರ ಜೊತೆಗೆ ಒಂದು ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಹಾಕ್ಕೊಂಡಿದ್ದೀವಿ ಅಂತಂದರೆ ತುಂಬಾ ಒಂದು ಟೇಸ್ಟಿಯಾಗಿರೋ ಅಂಥ ಲಂಚ್ ರೆಡಿಯಾಗಿದೆ. ಹಲೋ ಫ್ರೆಂಡ್ಸ್, ಇವತ್ತು ನಾನು ಒಂದು ಸೊಲ್ಯೂಷನ್ ತೊಗೊಂಬಂದಿದ್ದೀನಿ. ಏನಕ್ಕೆ ಅಂತಂದರೆ ನೋಡಿ, ವೈಟ್ ಹೇರ್ಸು ವೀಕ್ಲಿ ಒನ್ಸ್ ನಾವು ವೀಕ್ಲಿ ಇಲ್ಲ 15 ಡೇಸ್ ಒನ್ಸು ಇಲ್ಲ 20 ಡೇಸ್ ಒನ್ಸು, ಸ್ಟಾರ್ಟಿಂಗಲ್ಲಿ ಒಂದು 20 ಡೇಸು 1 ಮಂತ್ವರೆಗೂ ಬರುತ್ತೆ ಹೇರ್ ಕಲರು. ಬಟ್ ಅದಾದಮೇಲೆ ಫಂಕ್ಷನ್ಸ್ಗೆಲ್ಲಾದರೂ ಹೋಗಬೇಕು, ಏನಾದರೂ ಈ ಥರ ವೀಡಿಯೋಸ್ ಏನಾದರೂ ಮಾಡಬೇಕು ಅಂತವಾಗ ವೈಟ್ ಹೇರ್ಸ್ ಕಾಣ್ತಾ ಇರುತ್ತೆ. ನಮ್ಮ ಏಜ್ ಅಷ್ಟೊಂದು ಇಲ್ಲ ಅಂದ್ರೂ ವೈಟ್ ಹೇರ್ಸಿಂದ ಏಜ್ ತುಂಬ ಏಜ್ಡ್ ಹಂಗೆ ಕಾಣುತ್ತಲ್ವಾ. ಸೊ ಅದಕ್ಕೊಂದು ಸೊಲ್ಯೂಷನ್ ತೊಗೊಂಬಂದಿದ್ದೀನಿ. ಎವ್ರಿ ಟೈಮ್ ಎನಿ ದಿನ ನಾವು ವೀಕ್ಲಿ ಒನ್ಸ್ ಇದು ಒಂದು ಕಲರ್ ಹಾಕ್ಕೊಂಡಿದ್ದೀವಿ ಅಂತಂದರೆ ಒಂದು 2-3 ದಿನಕ್ಕೇ ಹೋಗ್ಬಿಡುತ್ತೆ ಕಲರು. ಸೊ ಅದಕ್ಕೊಂದು ಸೊಲ್ಯೂಷನ್ ಬೇಕಲ್ವಾ. ಏನು ಅಂತಂದರೆ ದಿನೇ ನಾವು ಕಲರ್ ಹಾಕ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಇನ್ಸ್ಟೆಂಟಾಗಿ ನಾವು ರೆಡಿ ಆಗಬೇಕಂದ್ರೆ ಹೆಂಗಾಗಬೇಕು ಅಂತ ಅದಕ್ಕೊಂದು 2 ಪ್ರಾಡಕ್ಟ್ಸ್ ಇದ್ದರೆ ಸಾಕು. ನನ್ನ ಹತ್ರ ಐಬ್ರೋ ಡಿಫೈನರು ಮತ್ತು ಮಸ್ಕಾರ ಇದೆ. ಸ್ಲೀಕ್ ಅಂತ ಒಂದು ಬರುತ್ತೆ, ಅದನ್ನಾದ್ರೂ ನೀವು ಯೂಸ್ ಮಾಡ್ಬೋದು. ಬಟ್ ಸ್ಲೀಕ್ ಬೇಡ, ನಮ್ಮ ಹತ್ರ ಇರೋದ್ರಲ್ಲೇ ಯೂಸ್ ಮಾಡ್ಕೊಳ್ಳೋಣ ಅಂತಂದರೆ ಈ ಥರ ಮಸ್ಕಾರ ಇರುತ್ತಲ್ವ, ಅದನ್ನ ನೋಡಿ ಹಿಂಗೆ ಎಲ್ಲಿ ವೈಟ್ ಹೇರ್ಸ್ ಇದೆ ನೋಡಿ, ಅದು ನೀಟಾಗಿ ನಿಮ್ಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಹಿಂಗೆ ಅಪ್ಲೈ ಮಾಡ್ಕೋಬೇಕು. ಇದು ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಹಿಂಗೆ ಬಿಟ್ಟಿದ್ದೀವಿ ಅಂತಂದರೆ ತುಂಬ ಆರ್ಟಿಫಿಷಿಯಲಾಗಿ ಕಾಣುತ್ತೆ. ಸೊ ಅದಕ್ಕೆ ಈ ಥರದ್ದು ಒಂದು ಸ್ಕೂಪಿಂದ ತಗೊಂಡು ಎಕ್ಸ್ಟ್ರಾ ಏನಿದೆ ಅಲ್ವಾ ಅದನ್ನೆಲ್ಲ ತೆಗೆದುಬಿಡಿ. ಮತ್ತು ಎಲ್ಲೆಲ್ಲಾದರೂ ನಿಮಗೆ ಏನಾದರೂ ಬಿಟ್ಟಿದ್ದೀವಿ ಅನಿಸಿದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಬಿಫೋರು ಆಫ್ಟರು ಹೆಂಗಿತ್ತು ಅಂತ. ಮತ್ತು ಇದಾದಮೇಲೆ ಏನು ಮಾಡಬೇಕು ಅಂತಂದರೆ, ನಮ್ಮ ಹತ್ರ ಐಬ್ರೋ ಡಿಫೈನರ್ ಇದ್ದರೆ ಓಕೆ, ಇಲ್ಲ ಅಂತಂದರೆ ಐಬ್ರೋ ಡಿಫೈನರಲ್ಲಿ ಈ ಥರ ನೋಡಿ ಈ ಬ್ರೌನ್ ಕಲರ್ ಬರುತ್ತೆ. ಈ ಬ್ರೌನ್ ಕಲರ್ ಇದ್ರೂ ಓಕೆ, ಇಲ್ಲ ಅಂತಂದರೆ ಈ ಥರ ನಾವು ಕಾಂಟೋರು ಆ ಥರ ಮಾಡ್ಕೊತೀವಲ್ಲ ಪೌಡರು, ಇದಾದ್ರೂ ಓಕೆ. ಇದನ್ನು ಹಿಂಗೆ ಎತ್ಕೊಂಡು ನೋಡಿ ಹಿಂಗೆ, ಇಲ್ಲ ಅಂತಂದರೆ ಈ ಥರದ್ದೊಂದು ಬ್ರಷ್ ತಗೊಳ್ಳಿ, ಅದರಲ್ಲಿ ಹಾಕಿದ್ದೀವಿ ಅಂತಂದರೆ ನ್ಯಾಚುರಲ್ಲಾಗಿ ಬರುತ್ತೆ. ಇವಾಗ ನೋಡಿ 100% ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದು 80% ಮ್ಯಾನೇಜ್ ಮಾಡ್ಕೋಬೋದು. ಎಲ್ಲಾದರೂ ಫಂಕ್ಷನ್ಸ್ಗೆ ಹೋಗ್ಬೇಕಂದ್ರೆ ನಾವು 100% ಅಲ್ಲ, ಒಂದು 80% ಆದ್ರೂ ಮ್ಯಾನೇಜ್ ಮಾಡ್ಕೊಬೋದು. ನೋಡಿ, ಇವಾಗ ತುಂಬ ಹತ್ರದಿಂದ ತೋರಿಸ್ತೀನಿ. ಸ್ವಲ್ಪ ಆದಷ್ಟು ಅವಾಯ್ಡ್ ಆಗಿದೆ ಗ್ರೇ ಹೇರ್ಸು. ನಿಮ್ಗೆ ಈ ಟಿಪ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ನಾನು ತುಂಬ ಸಲ ಐಬ್ರೋ ಬಗ್ಗೆ ತುಂಬಾ ಮಾಡಿದ್ದೀನಿ ವೀಡಿಯೋಸ್ ಎಲ್ಲನೂ ನೀವು ನೋಡಿರ್ಬೋದು ನನ್ನ ಚಾನಲ್ನಲ್ಲಿ. ಈ ಥರನೇ ಇನ್ನೊಂದಷ್ಟು ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ ಇವತ್ತು ನಾನು ಏನು ಐಬ್ರೋಸ್ನ ಡಿಫೈನ್ ಮಾಡಿಲ್ಲ, ಏನೂ ಇಲ್ಲ. ಕೆಲವೊಬ್ಬರಿಗೆ ನನಗೂ ತುಂಬಾ ತೆಳುವಿದೆ ಐಬ್ರೋಸು, ಮತ್ತು ಇಲ್ಲಿ ನೋಡಿ ಸಣ್ಣ ಸಣ್ಣ ಹೇರ್ಸ್ ಬರ್ತಾ ಇರುತ್ತೆ. ಆ ಥರ ಇದ್ದವಾಗ ಫಂಕ್ಷನ್ಸ್ಗೆಲ್ಲಾದರೂ ಹೋದಾಗ ಅರ್ಜೆಂಟಾಗಿ ನಾವು ಸಲೂನ್ಗೆ ಹೋಗೋದಕ್ಕಾಗೋದಿಲ್ಲ, ಇಲ್ಲ ಸಲೂನ್ ಏನಾದರೂ ಕ್ಲೋಸ್ ಆಗಿದೆ ಆ ಥರದಲ್ಲಿ ಅಂತ ಅಂದವಾಗ ಈ ಥರ ಐಬ್ರೋ ಡಿಫೈನರ್ನ ಇಟ್ಕೊಂಡು ನಾವು ಅದನ್ನು ಶೇಪ್ ಮಾಡ್ಕೋಬೋದು. ಜಸ್ಟ್ ನಮ್ಮ ಹೇರ್ ಯಾವ ಕಲರ್ ಇರುತ್ತೆ, ನನ್ನದು ಹೇರು ತುಂಬ ಲೈಟ್ ಕಲರ್ ಇದೆ, ಸೊ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಡಾರ್ಕ್ ಇರೋವಂಥವ್ರು ಬ್ಲ್ಯಾಕು, ಇಲ್ಲಾಂದರೆ ಸ್ವಲ್ಪ ಡಾರ್ಕ್ ಇರೋವಂಥವ್ರು ಇದು ಮತ್ತು ಈ ಕಲರ್ಸ್ನ ನಾವು ಯೂಸ್ ಮಾಡಿಕೊಂಡು ಡಿಫೈನ್ ಮಾಡ್ಕೋಬೋದು. ಜಸ್ಟ್ ಇದನ್ನು ಇದು ಮಾಡಿಕೊಂಡು ಆಮೇಲೆ ಈ ಥರ ಟ್ಯಾಬ್ ಮಾಡಿಕೊಂಡು ಫಸ್ಟ್ ಇಲ್ಲಿ ಮಿಡ್ಲಿಂದ ತಗೋಬೇಕು ನೋಡಿ. ಇಲ್ಲಿ ಫ್ರಂಟಲ್ಲಿ ಕೆಳಗಡೆ ಮಾತ್ರ ಒಂದು ಲೈನ್ ಎಳ್ಕೊಂಡು ಮೇಲ್ಗಡೆ ಜಸ್ಟ್ ತುಂಬ ಲೈಟ್ ಅಂದರೆ ಲೈಟ್ ಹ್ಯಾಂಡಲ್ಲಿ ಈ ಥರ ಮಾಡ್ಕೊಂಡಿದ್ದೀವಿ ಅಂತಂದರೆ ಐಬ್ರೋಸ್ ನಮ್ಮದು ತುಂಬ ಚೆನ್ನಾಗಿ ಡಿಫೈನ್ ಆಗುತ್ತೆ. ನೋಡಿದ್ರಲ್ಲ, ಈ ಕಡೆಗೂ ಮತ್ತು ಈ ಕಡೆಗೂ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ. ಹೆಂಗಿದೆ ಅನ್ನೋದನ್ನು ನೋಡಿ.
ತುಂಬ ಚೆನ್ನಾಗಿ ಡಿಫೈನ್ ಆಗಿದೆ ಅಲ್ವಾ ಬ್ರೋಸು. ಮತ್ತು ಬ್ರೋಸು ನಮ್ಮ ಫೇಸ್ನ ಆಗಲಿ ನಮ್ಮ ಫೇಸ್ ಸ್ಟ್ರಕ್ಚರ್ನ ಆಗಲಿ ತುಂಬಾ ಹೈಲೈಟ್ ಮಾಡುತ್ತೆ, ತುಂಬಾ ಯೂಸ್ಫುಲ್ ಇರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸ್ನ ನಮಗೇನೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಒಂದು ನಾವು ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಂತಂದರೆ. ಈ ಥರನೇ ಇನ್ನೊಂದಷ್ಟು ವೀಡಿಯೋಸ್ಗೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಫಾಲೋ ಮಾಡಿ. ಬಾಯ್ ಬಾಯ್. ಅವತ್ತಿನ ದಿನವೇ ಈವ್ನಿಂಗು ಮತ್ತು ವೀಡಿಯೋ ಎಲ್ಲ ಮಾಡಿ ಆದಮೇಲೆ ನಿಮ್ಗೊಂದೊಳ್ಳೆ ನಾಲೆಜ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗೋಂಗಿದ್ರೆ ನನಗೊಂದು ಕಮೆಂಟ್ ಮಾಡಿ, ನನಗೂ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಇನ್ನೊಂದಷ್ಟು ವೀಡಿಯೋಸ್ ನಿಮಗೇನಾದರೂ ಯೂಸ್ಫುಲ್ ಆಗೋ ಥರ ಇದ್ದರೆ ನಾನು ಇನ್ನೊಂದಷ್ಟು ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಇದರಿಂದ ಏನಾದರೂ ಡೌಟ್ಸ್ ಇದ್ರೂ ಒಂದು ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ ರೀಡ್ ಮಾಡ್ತಾ ಇರ್ತೀನಿ. ನಾನು ಅದನ್ನು ಕ್ಲಿಯರ್ ಮಾಡೋದಕ್ಕೆ ನನಗೆ ಗೊತ್ತಿರೋಂಥ ನಾಲೆಜಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಇವತ್ತು ಸ್ವಲ್ಪ ಕೆಲಸನೂ ಬೇಗ ಎಲ್ಲ ಆಗಿತ್ತು, ಸರಿ ಟೈಮು ಇತ್ತು, ಸರಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಹೊಸ್ದಾಗಿದೆ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಏನಾದರೂ ಬರ್ಫಿ ಟೈಪ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಮೈಸೂರು ಪಾಕ್ ರೆಸಿಪಿ ಟೈಪೇ, ಬಟ್ ಮೈಸೂರು ಪಾಕ್ ಅಲ್ವಾ, ಒಂದು ಸ್ವಲ್ಪ ಬರ್ಫಿ ಥರ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸರಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಇದನ್ನೆಲ್ಲ ನಾನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನ ಮೆಜರ್ಮೆಂಟ್ ಪ್ರಕಾರನೇ ತೊಗೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ 1 ಬಟ್ಲಾಗುವಷ್ಟು ನಾನು ಕಡಲೆ ಹಿಟ್ಟು ಎತ್ಕೊಂಡಿದ್ದೀನಿ. ಅದೇ 1 ಬಟ್ಲಾಗುವಷ್ಟು ನಾನು ಒಂದು ಸ್ವಲ್ಪ ಸಕ್ಕರೆ ಎತ್ಕೊಂಡೆ. ಮತ್ತು ಅದ್ರ ಜೊತೆಗೆ 1-2 ಬಟ್ಲಾಗುವಷ್ಟು ನಾನು ತುಪ್ಪ ಎತ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಹೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಟವ್ನ ಆನ್ ಮಾಡಿಕೊಂಡು ಮತ್ತು ಇಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಅಂತೇಳಿ ಸಕ್ಕರೆ ಪಾಕಕ್ಕೆ ಇಟ್ಕೊಂಡಿದ್ದೀನಿ. ಅಲ್ಲ ಮತ್ತೆ ಏನಕ್ಕೆ ಅವ್ರು ಬೆಳಗ್ಗೆನೂ ಆಡಿಯೋ ಬಿಸ್ಕೆಟ್ ತಿಂತಿದ್ದಾರೆ, ಆಮೇಲೆ ಇದು ಇವಾಗ ಚಿಪ್ಸ್ ತಿಂತಾ ಇದ್ದಾರೆ. ನಾನೇನು ಮಾಡಲಿ ಇವಾಗ? ಕೇಳ್ಬಿಟ್ಟು ತಿನ್ನೋಗಿ ನೀನು. 1-2 ಬಟ್ಲು ನೀರು ಹಾಕ್ಕೊಂಡು ನಾನು ಇಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಪಾಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ತಾ ಇರೋ ಅಷ್ಟೊತ್ತಿಗೆ ದಕ್ಷ ಬಂದ ಹಿಂದೆಯಿಂದ. ಬಿಸ್ಕೆಟ್ ಜಗಳ ಇವ್ರದ್ದು ಇಬ್ಬರಿಗೂ ಕೊಡಿಸಿರ್ತೀವಿ, ಬಟ್ ಅಂತಂದರೆ ಜಗಳ ಆಡೋದ್ರಲ್ಲಿ ಫಸ್ಟ್ ಅಲ್ವಾ, ಅವ್ರಿಗಿನ್ನೂ ಬೇಕು, ನಾವು ತಿಂದ್ಬಿಟ್ರು ನನಗೆ ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಇವ್ರದ್ದು ನಡೀತಾನೆ ಇರುತ್ತೆ ಮನೇಲಿದ್ದರೆ ದಿನ ಪೂರ್ತಿ. ತುಪ್ಪ ಒಂದು ಸ್ವಲ್ಪ ಮೆಲ್ಟ್ ಆಗಿತ್ತು. ಸರಿ ನಾನು ಈ ಕಡಲೆ ಹಿಟ್ಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಪ್ರೊಸೀಜರ್ ಎಲ್ಲನೂ ಆಲ್ಮೋಸ್ಟ್ ಮೈಸೂರು ಪಾಕ್ ಥರನೇ ಇರುತ್ತೆ. ಆಲ್ಮೋಸ್ಟ್ ಇದನ್ನು ಮೈಸೂರು ಪಾಕೆ ಅಂತ ಅನ್ಬೋದು, ಬಟ್ ನಾನು ಮೈಸೂರು ಪಾಕ್ ಮಾಡೋಣ ಅಂತ ಮಾಡಲಿಲ್ಲ, ಬರ್ಫಿ ಟೈಪ್ ಏನಾದರೂ ಮಾಡೋಣ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ಒಂದು ಸ್ವಲ್ಪ ಕೋಕೋನಟ್ ಪೌಡರೂ ಮತ್ತು ಡ್ರೈ ಫ್ರೂಟ್ ಪೌಡರೂ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಎಂಡ್ ಆಫ್ ದಿ ಡೇ ಅದನ್ನು ಗಿವ್ ಅಪ್ ಮಾಡಿದೆ. ಸರಿ ಪ್ಲೈನೇ ಮಾಡೋಣ ಅಂತ ಹೇಳ್ಬಿಟ್ಟು ಪಾಕ ಆಲ್ಮೋಸ್ಟ್ ರೆಡಿ ಆಗಿದೆ. ಸರಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಇದನ್ನು ಹಾಕ್ಕೊಳ್ಳೋಣ, ಕಡಲೆ ಹಿಟ್ಟು ಮತ್ತು ತುಪ್ಪನೂ ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು, ಇಲ್ಲ ಅಂತಂದರೆ ಇದಾಗಿಬಿಡುತ್ತೆ. ಒಂದೇ ಕಡೆ ಕುತ್ಕೊಳ್ಳೋದು, ಇಲ್ಲಾಂದರೆ ಗಂಟು ಕಟ್ಕೊಂಡ್ಬಿಟ್ಟಿದೆ ಅಂತಂದರೆ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಇಷ್ಟುನು. ಅದಾದಮೇಲೆ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ನೀಟಾಗಿ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸರಿ ಆವಾಗ ನಾವು ಅದನ್ನು ಒಂದು ಪ್ಲೇಟಿಗೆ ತಗೊಂಡು ಒಂದು ಸ್ವಲ್ಪ ಬಿಟ್ಟಿದ್ದೀವಿ ಅಂತಂದರೆ ಕ್ಯೂಬ್ಸ್ ಥರ ನಾವು ನೀಟಾಗಿ ಕಟ್ ಮಾಡ್ಕೋಬೋದು. ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ಬೇಕಾದ್ರೆ ನಾನು ತುಪ್ಪನ ಫುಲ್ ಹಾಕ್ಕೊಂಡಿಲ್ಲ, ಸ್ವಲ್ಪನೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪನೇ ಹಾಕ್ಕೊಂಡು ಅದು ನೀಟಾಗಿ ನೊರೆ ಥರ ಬರುತ್ತಲ್ಲ, ಮೈಸೂರು ಪಾಕ್ ಬರೋ ಥರ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಅಂತಂದರೆ ನೀಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಕೈಯೇ ನೋವು ಬರುತ್ತೆ, ಬಟ್ ಇದನ್ನು ನಿಲ್ಲಿಸ್ತೀರಂಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಸೇಮು ನಾವು ಬರ್ಫಿ ಮಾಡ್ತೀವಲ್ವ, ಕೊಬ್ಬರಿ ಬರ್ಫಿ ಆ ಥರ. ಮತ್ತು ಇದು ಒಂದು ಸ್ವಲ್ಪ ಸೈಡ್ಸಲ್ಲೆಲ್ಲನೂ ಸ್ವಲ್ಪ ತುಂಬ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು. ಸರಿ ಈ ಟೈಮಲ್ಲಿ ಎತ್ತಿ ನಾವು ಇದನ್ನು ಒಂದು ಸರ್ವ್ ಮಾಡ್ಕೊಳ್ಳೋ ಅಂಥ ಪ್ಲೇಟಿಗೆ ಕಟ್ ಮಾಡ್ಕೊಳ್ಳೋ ಅಂಥದ್ದಕ್ಕೆ ಹಾಕ್ಕೊಳ್ಳೋಣ ಅಂತ ಒಂಚೂರು ಅರಿಶಿನ ಹಾಕ್ಕೊಂಡೆ ನಾನು, ಇನ್ನೊಂದಷ್ಟು ಕಲರ್ ಬರಲಿ ಅಂತ ಹೇಳ್ಬಿಟ್ಟು 1 ಅವರ್ ಬಿಟ್ಟು ಇದನ್ನು ಮತ್ತು ಆಮೇಲೆ ನೀಟಾಗಿ ತೆಗೆದ್ರೆ ಈ ಥರ ಬರ್ಫಿ ಟೈಪ್ ಬಂತು. ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ